ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋಗೆ ಏನಪ್ಪ ಅಂತ ಹೇಳಿದ್ರೆ, ಒಂದಷ್ಟು ಸಣ್ಣ ಆಗೋದಕ್ಕೆ ಒಂದಷ್ಟು ಕ್ವಶನ್ಸ್ಗಳು, ಡೌಟ್ಗಳೆಲ್ಲ ಇದ್ದೇ ಇರುತ್ತೆ. ಅದರಲ್ಲಿ ಕಾಮನ್ ಆಗಿ ಒಂದು 3 ಪಾಯಿಂಟ್ಸ್ ಫಾಲೋ ಮಾಡಲೇಬೇಕು ಅಂತ ಹೇಳಿದ್ರೆ ಒಂದು 3 ಪಾಯಿಂಟ್ಸ್ ಹೇಳ್ತೀನಿ. ಸಣ್ಣ ಆಗೋದಕ್ಕೆ ಈ 3 ಗುಟ್ಟುಗಳ ಅಂತಲೇ ಹೇಳ್ಬೋದು ಇದನ್ನು, ಓಕೆನಾ. ಹಾಗಾಗಿ ನೀವೊಂದು 3 ಪಾಯಿಂಟ್ಸ್ ಹೇಳ್ತೀನಿ. ನೀವು ಕಂಪಲ್ಸರಿ ಆಗಿ ಕೊನೆಯವರೆಗೂ ವಿಡಿಯೋ ನೋಡಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸಣ್ಣ ಆಗೋರಿಗೆ, ನಂತರ ಟ್ರೈ ಮಾಡ್ತಿರೋರಿಗೆ ಈ ಥರ ಹೆಲ್ಪ್ ಆಗಬಹುದು. ಜೀನಿ ಬಗ್ಗೆನೂ ಒಂದಷ್ಟು ಕ್ವಶನ್ಸ್ ಬಂದಿದೆ, ಇನ್ನು ಕಮೆಂಟ್ಸ್ಗಳು ಬಂದಿದೆ. ಅಂಡ್ ನಿಮ್ಮ ಒಂದು ಕ್ವಶನ್ಗೆ ನನ್ನ ಒಂದು ಆನ್ಸರ್ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವಾಗ ಟೈಮ್ ಆಗುತ್ತೋ ಏನು ಗೊತ್ತಿಲ್ಲ, ಆವಾಗ ಮಾಡ್ತೀನಿ, ಓಕೆನಾ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ಏನಪ್ಪ ಈ ಸಣ್ಣ ಆಗೋದಕ್ಕೆ ಏನಿದು 3 ಗುಟ್ಟುಗಳು, ಏನು ಸೀಕ್ರೆಟ್ ಏನಪ್ಪ ಇದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲು ನಮ್ಮ ಒಂದು ಫುಡ್ಡಲ್ಲಿ ಮೇಜರಾಗಿ ನಮ್ಮ ಒಂದು ಏನು ನಾವು ಬೆಳಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಅಥವಾ ನೈಟ್ ಆಗಿರ್ಬೋದು, ಈ 3 ಟೈಮಲ್ಲಿ ನಾವು ತಗೊಳ್ಳುವಂಥ ಒಂದು ಆಹಾರ ಸೇವನೆಯಲ್ಲಿ ಪ್ರೋಟೀನ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಪ್ರೋಟೀನ್ ಯಾವ ಥರ ನಮ್ಮ ಒಂದು ಬಾಡಿಗೆ ವರ್ಕ್ ಆಗುತ್ತೆ, ಯಾವ ಥರ ನಮ್ಮ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಒಂದೊಂದೇ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆಯೇ ಫಸ್ಟ್ ಪಾಯಿಂಟು, ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರೋಟೀನ್ ಇರಲೇಬೇಕು ನಿಮ್ಮ ಒಂದು ಫುಡ್ಡಲ್ಲಿ. ಫಾರ್ ಎಕ್ಸಾಂಪಲ್ ಯಾವ ಥರ ವರ್ಕ್ ಆಗುತ್ತೆ ಅದು ನಮ್ಮ ಒಂದು ಬಾಡಿನಲ್ಲಿ ಅಂತ ಹೇಳಿದ್ರೆ, ನೀವು ಕಂಪಲ್ಸರಿಯಾಗಿ ಪ್ರೋಟೀನ್ ತೊಗೊತಾ ಬಂದರೆ ಒಂದು ಹಸಿವು ಅನ್ನೋದು ಕಮ್ಮಿ, ಬಾಡಿಗೆ ಹಸಿವು ಅನ್ನೋದು ಕಮ್ಮಿ ಆಗೋ ಥರ ವರ್ಕ್ ಆಗುತ್ತೆ ಬಾಡಿನಲ್ಲಿ. ಹಾಗಾಗಿ ಯಾವಾಗಲೂ ಹೊಟ್ಟೆ ತುಂಬಿರೋ ಥರ ಮತ್ತು ಎನರ್ಜಿ ಪ್ಲಸ್ ಎನರ್ಜಿ, ಓಕೆನಾ. ಯಾವಾಗಲೂ ಎನರ್ಜಿ ಇರೋ ಥರ, ಈ ಸುಸ್ತಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಒಂದು ಬಾಡಿನಲ್ಲಿ ವೀಕ್ ಆಗುವಂಥ ಒಂದು ಲಕ್ಷಣಗಳು ಕಾಣಿಸ್ತೇ ಇರೋ ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಓಕೆನಾ. ನಿಮ್ಮ ಒಂದು ಡಯೆಟಲ್ಲಾಗಿರ್ಬೋದು, ಡಯೆಟ್ ಫಾಲೋ ಮಾಡ್ತಿರೋ ಫುಡ್ಡಲ್ಲಿ ಅನ್ನೋದಾಗಿರ್ಬೋದು, ನಾವು ವೆಯ್ಟ್ ಲಾಸ್ ಆಗಬೇಕು ಅನ್ನೋರಾಗಿರ್ಬೋದು, ಅಥವಾ ನಾವು ಇರೋ ಒಂದು ದಪ್ಪನೇ ಸಾಕು, ಅದೇ ನಾವು ಕಂಟಿನ್ಯೂ ಮಾಡ್ತೀವಿ, ನಮಗೆ ವೆಯ್ಟ್ ಗೇನ್ ಆಗಲೇಬಾರ್ದು ಅನ್ನೋರು ನಿಮ್ಮ ಒಂದು ಆಹಾರದಲ್ಲಿ ಪ್ರೋಟೀನ್ ಅನ್ನೋದು ಇರಲೇಬೇಕಾಗತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ಲು ಮೊಟ್ಟೆ ಆಗಿರ್ಬೋದು, ಒಂದಷ್ಟು ಲೀಸ್ಟ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದ್ರ ಬಗ್ಗೆ ನೀವು ಗಮನ ಕೊಡಿ, ಓಕೆನಾ. ನಿಮ್ಮ ಒಂದು ಫೈನಾನ್ಷಿಯಲಿಯಾಗಿ ಡೈಲಿ ಯಾವ್ದು ತೊಗೋಬೋದು ಅಂತ ಅನಿಸುತ್ತೋ ಅದನ್ನು ನೀವು ತೊಗೋಬೋದು, ಓಕೆನಾ. ಪ್ರೋಟೀನ್ ಇರುವಂಥ ಒಂದು ಫುಡ್ಗಳು ಅಂತಂದರೆ ಒಂದಷ್ಟು ಲೀಸ್ಟ್ಗಳು ಬಂದೇ ಬರುತ್ತೆ. ಅದನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ತೊಗೊತಾ ಹೋದರೆ ನಿಮ್ಮ ಒಂದು ಬಾಡಿಗೆ ಜಾಸ್ತಿ ಹಸಿವಾಗೋದನ್ನು ಕಮ್ಮಿ ಮಾಡಿಸುತ್ತೆ, ಮತ್ತು ಸ್ವಲ್ಪ ಕಮ್ಮಿ ಊಟ ಮಾಡಿಸೋದನ್ನು ಸಹ ಬಾಡಿಗೆ ಅಡ್ಜಸ್ಟ್ ಮಾಡಿಸುತ್ತೆ, ಓಕೆನಾ. ಪ್ರೋಟೀನ್ ಅನ್ನೋದು ನಮ್ಮ ಒಂದು ಬಾಡಿಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೇಕೇ ಬೇಕಾಗಿರುವಂಥ ಒಂದು ಎನರ್ಜಿಯಾಗಿ ಸಹ ವರ್ಕ್ ಆಗುತ್ತೆ, ಓಕೆನಾ. ಇದೊಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಕಡಿಮೆ ಕ್ಯಾಲೋರಿ, ಓಕೆನಾ. ಕಡಿಮೆ ಕ್ಯಾಲೋರಿ ಇರುವಂಥ ಒಂದು ಫುಡ್ಗಳನ್ನ ನಾವು ತೊಗೊಳ್ಳೋದು, ಓಕೆನಾ. ಫಾರ್ ಎಕ್ಸಾಂಪಲ್ಲು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಈ ನಟ್ಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು. ಆ ಡ್ರೈ ಫ್ರೂಟ್ಸ್ಗಳೆಲ್ಲ ಆಲ್ಮೋಸ್ಟ್ ಫ್ಯಾಟ್ ಅನ್ನೋದು ಇದ್ದೇ ಇರುತ್ತೆ, ಆಯಿಲ್ ಕಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದು ನಿಮ್ಮ ಒಂದು ಯೋಚನೆಗೆ ಬಿಟ್ಟಿದ್ದು, ತೊಗೊಳ್ಳೋದು ಬಿಡೋದು. ಈ ಬಾದಾಮಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತೊಗೊಂಡ್ರೆ ಒಂದು ಲಿಮಿಟಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಿಮ್ಮ ಒಂದು ಸ್ಕಿನ್ಗೂ ಒಳ್ಳೆಯದು, ಓಕೆನಾ. ಬಾಡಿಗೆ ಒಂದೊಳ್ಳೆ ಎನರ್ಜಿ ಸಿಗುವುದರಲ್ಲಿ ಯಾವುದೇ ಒಂದು ಡೌಟ್ ಬೇಡ ಅಂತ ಹೇಳ್ಬೋದು. ಈಗ ಕಡಿಮೆ ಕ್ಯಾಲೋರಿ ತೊಗೊಳ್ಳೋದ್ರಿಂದ ಬಾಡಿ ಕಡಿಮೆ ಊಟ ಮಾಡ್ತಾ ಬರುತ್ತೆ. ಕ್ಯಾಲೋರಿ ಅನ್ನೋದು ಸ್ವಲ್ಪ ಕಮ್ಮಿ ಸಿಕ್ಕಿದ್ರೆ ನಮ್ಮ ಒಂದು ಬಾಡಿನೂ ಸಹ ಹಗುರಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಓಕೆನಾ. ನಮಗೆ ನಾವೇ ಫ್ರೀ ಅಂತ ಅನ್ನಿಸ್ತೀವಿ. ನೀವು ನೋಡ್ಬೋದು, ಆಲ್ಮೋಸ್ಟ್ ನಾವು ಸಣ್ಣ ಆಗಿಬಿಟ್ರೆ ಒಂಥರ ನಮಗೆ ನಾವೇ ಎಂಜಾಯ್ ಮಾಡ್ತಿರ್ತೀವಿ. ನಾವು ಕೆಲಸ ಮಾಡೋದಾಗಿರ್ಬೋದು, ಓಡಾಡೋದಾಗಿರ್ಬೋದು, ಕೂತ್ಕೊಳ್ಳೋದಾಗಿರ್ಬೋದು, ಅಥವಾ ಹೊರ್ಗಡೆ ಹೋದರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗೋದನ್ನ ಈಗೆಲ್ಲ ನಮಗೆ ಅನುಭವ ಅದು ಆಗುತ್ತೆ, ಓಕೆನಾ. ಹಾಗಾಗಿ ಆದಷ್ಟು ಸಣ್ಣ ಇದ್ದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಓಕೆನಾ. ಇದೊಂದು ಪಾಯಿಂಟ್ಸು. ಇನ್ನು ನೆಕ್ಸ್ಟ್ ಅಂತ ಬಂದರೆ ಜಂಕ್ ಫುಡ್ಗಳು, ಓಕೆನಾ. ಆದಷ್ಟು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿಬಿಡಿ, ಓಕೆನಾ. ಶುಗರ್ ರಿಲೇಟೆಡ್ ಏನು ಫುಡ್ಗಳಾಗಿರ್ಬೋದು, ಜಂಕ್ ಫುಡ್ಗಳಾಗಿರ್ಬೋದು, ಈ ಪಾನಿಪುರಿ, ಗೋಬಿ, ಸಮೋಸ ಆಗಿರ್ಬೋದು,
ಇನ್ನೊಂದು ಮತ್ತೊಂದು ಸಿಗ್ತಾನೆ ಇರುತ್ತೆ. ಅದೆಲ್ಲ ನೀವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ, ಓಕೆನಾ. ಆದಷ್ಟು ತೊಗೊಳೋದಕ್ಕೆ ಹೋಗಬೇಡಿ. ರೇರಾಗಿ 2 ತಿಂಗ್ಳಿಗೊಂದ್ಸರಿ 1 ತಿಂಗ್ಳಿಗೊಂದ್ಸರಿ ಏನಾನ ನಿಮಗೆ ಆ ಥರ ಎಣ್ಣೆ ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನೋದು ಒಂದೊಂದು ಸರಿ ತೊಗೊಂಡ್ರೆ ಬೆಟರ್ ಅದು, ಓಕೆನಾ. ಅದರಲ್ಲಿ ಎಷ್ಟೋ ದಿನದಿಂದ ಕರೆದಿರೋದಂಥ ಒಂದು ಆಯಿಲ್ಗಳಿರುತ್ತೆ, ಸಾಸ್ಗಳಾಗ್ತಾರೆ, ಓಕೆನಾ. ಅದರಲ್ಲಿ ಆಯಿಲ್ ಕಂಟೆಂಟ್ ಅನ್ನೋದು ತುಂಬಾ ತುಂಬ ಜಾಸ್ತಿ ಇರುತ್ತೆ. ಕರಿಬೇಕಾದ್ರೂ ಆಯಿಲ್ ಹಾಕ್ತಾರೆ, ಅದನ್ನ ನಮಗೆ ರೋಸ್ಟ್ ಮಾಡಿಕೊಡ್ಬೇಕಾದ್ರೂ ಆಯಿಲ್ ಹಾಕ್ತಾರೆ. ಆಯಿಲ್ ಅನ್ನೋದು ಮೇಜರಾಗಿ ಈ ಜಂಕ್ ಫುಡ್ಗಳಲ್ಲಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ನೀವು ಜಂಕ್ ಫುಡ್ಗಳನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ನಿಮ್ಮ ಒಂದು ಬಾಡಿನ ಬ್ಯಾಲೆನ್ಸ್ ಮಾಡಿದ್ರೆ ಒಳ್ಳೆಯದು, ಓಕೆನಾ. ಇದೊಂದು ನೆಕ್ಸ್ಟ್ ಒನ್ ಅಂತ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಥರ್ಡ್ ಒನ್ನು ವ್ಯಾಯಾಮ, ಯೋಗ, ಎಕ್ಸಸೈಸ್ ಯಾವುದಾದ್ರೂ ಮಾಡ್ಬೋದು. ಜಸ್ಟ್ ನೀವು ವಾಕ್ ಮಾಡ್ಕೊಂಡಾದ್ರೂ ನಿಮ್ಮ ಬಾಡಿ ಒಂದು ಬ್ಯಾಲೆನ್ಸ್ ಮಾಡ್ಕೋಬೋದು, ಓಕೆನಾ. ಫಾರ್ ಎಕ್ಸಾಂಪಲ್ಲು ನಾನು ಬೆಳಗ್ಗೆ ಒಂದು 6:30ಗೆ ಎದ್ದೇಳ್ತೀನಿ ಅಥವಾ 6 o'clockಗೆ ಎದ್ದೇಳ್ತೀನಿ, ಅಥವಾ ಒಂದೊಂದ್ಸರಿ 7 ಆಗೋಗಿರುತ್ತೆ, ಓಕೆನಾ. ಪಾಪು ನೈಟ್ ಹೊತ್ತು ನಿದ್ದೆ ಕೊಟ್ಟಿಲ್ಲ, ಈ ಥರ ಅವ್ಳಿಗೇನೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ಆ ಥರ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ನಾವೇ ಎದ್ದೇಳೋದಿಲ್ಲ. ಹಾಗಾಗಿ ನಮಗೆ ಅಂತ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಆದರೂ ನಾವು ಎದ್ದಿರಲೇಬೇಕು. ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಬಿಸಿನೀರು ಕುಡಿಯೋದಾಗಿರ್ಬೋದು, ಅಥವಾ ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು. ಆಲ್ಮೋಸ್ಟ್ ಇವೆಲ್ಲ ತುಂಬ ಇಂಪಾರ್ಟೆಂಟು. ಮಾರ್ನಿಂಗ್ ಹೊತ್ತು ನಾವು ಬಾಡಿಗೆ ಏನು ನಾವು ಪ್ರಿಕಾಕ್ಷನ್ ಕೊಡ್ತೀವಿ ವೆಯ್ಟ್ ಲಾಸ್ ಆಗೋದಕ್ಕೆ, ಅದೇ ಥರ ನಿಮ್ಗೆ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಏನೇ ತೊಗೊಳ್ಳಿ, ಓಕೆನಾ. ಒಂದು ಬಿಸಿನೀರಿಗೆ ನಿಂಬೆಹಣ್ಣು ತೊಗೊಳ್ಳೋದಾಗಿರ್ಬೋದು, ಅಥವಾ ಶುಂಠಿನ ಚೆನ್ನಾಗಿ ಕುದಿಸಿ ಕುಡಿಯೋದಾಗಿರ್ಬೋದು, ಚಿಯಾ ಸೀಡ್ಸ್ನ ತೊಗೊಳ್ಳೋದಾಗಿರ್ಬೋದು, ನೈಟ್ ಹೊತ್ತು ನೆನೆ ಹಾಕಿ ಬೆಳಗ್ಗೆ ಹೊತ್ತು ಚಿಯಾ ಸೀಡ್ಸ್ನ ತೊಗೊಳ್ಳೋದಾಗಿರ್ಬೋದು. ಒಂದಷ್ಟು ರೂಲ್ಸ್ಗಳನ್ನಾಗಿರ್ಬೋದು, ಒಂದಷ್ಟು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಬೆಳಗ್ಗೆ ಹೊತ್ತು ಒಂದಷ್ಟು ಲೀಸ್ಟ್ಗಳನ್ನ ಹಾಕಿಟ್ರೆ ತುಂಬ ಯೂಸ್ ಆಗುತ್ತೆ. ನಮ್ಮಂಥ ಈ ಬೇಬಿಗಳನ್ನ ಇಟ್ಕೊಂಡು ಅಥವಾ ಬೆಳಗ್ಗೆ ಹೊತ್ತು ಬೇಗ ತಿಂಡಿ ಮಾಡಬೇಕು ಅಥವಾ ಪೂಜೆ ಮಾಡಬೇಕು, ನಮಗೆ ನಾವೇ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋರಿಗೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಇರುತ್ತೆ. ಹಾಗಾಗಿ ನೀವು ಏನಾದರೂ ಅಟ್ಲೀಸ್ಟ್ ನಿಮ್ಗೆ ಯಾವುದೇ ಎಕ್ಸಸೈಸು ಯೋಗ ನಮ್ಗೆ ಯಾವುದು ಮಾಡೋದಕ್ಕೆ ಆಗಲ್ಲ ಅಂದರೆ, ಊಟ ಎಲ್ಲ ಆದಮೇಲೆ ನೈಟ್ ಹೊತ್ತಾಗಿರ್ಬೋದು, ಮಾರ್ನಿಂಗು ಎಲ್ಲರೂ ಎದ್ದೊಳಕ್ಕಿಂತ ಮುಂಚೆ ಆಗಿರ್ಬೋದು, ನಾವು ಒಂದು ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು, ಸ್ವಲ್ಪ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಈ ಥರ ಒಂದಷ್ಟು ನಮ್ಮ ಒಂದು ಬಾಡಿನಲ್ಲಿ ಏನು ಸ್ವಲ್ಪ ಸುಸ್ತಾಗಿರೋ ಥರ ಒಂದು ಸ್ವಲ್ಪ ಮೈ ಬಿಸಿ ಆಗೋ ಥರ, ಓಕೆನಾ. ಹೇಳೋಕ್ಕಾಗಲಿಲ್ಲ, ಮೈ ಬಿಸಿ ಆಗೋ ಥರ ನಾವು ಸ್ವಲ್ಪ ಪ್ರೆಷರ್ ಹಾಕಲೇಬೇಕಾಗತ್ತೆ ನಮ್ಮ ಒಂದು ಬಾಡಿಗೆ. ಹಾಗಾಗಿ ಇದು ಸಹ ಮಸ್ಟ್ ಆ್ಯಂಡ್ ಶುಡ್ಡು. ಅಟ್ಲೀಸ್ಟ್ ಏನೂ ಆಗಿಲ್ಲ ಅಂದರೂ ವಾಕ್ ಆದರೂ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಮನೇಲಾದರೆ ಮನೆಯಲ್ಲಿ, ಹೊರಗಡೆ ಆದರೆ ಹೊರಗಡೆ, ಟೈಮ್ ಇದ್ದರೆ ಪಾರ್ಕೆಲ್ಲ ಇದ್ದರೆ ಆ ಥರ ಒಳ್ಳೆ ಗಾಳಿ ಸಿಗುತ್ತೆ, ಫ್ರೆಶ್ ಮೈಂಡ್ ಇರುತ್ತೆ, ಅವಾಗೆಲ್ಲ ಪೀಸ್ಫುಲ್ಲಾಗಿರುತ್ತೆ. ಇನ್ನು ನೈಟ್ ಹೊತ್ತು ಅಂತ ಬಂದರೆ ನೈಟ್ ಹೊತ್ತು ಅಷ್ಟೇ, ನೀವು ಏನಾರ ಟೆರೆಸ್ ಇದ್ದರೆ ಅಥವಾ ಮನೆ ಮುಂದೆ ಜಾಗ ಇದ್ದರೆ ಓಡಾಡಿದ್ರೆ ಏನೂ ಓಡಾಡೋದಿಲ್ಲ, ಒಂದು ಟ್ರಾಫಿಕ್ ಸೌಂಡ್ ಇರೋದಿಲ್ಲ, ಜನಗಳ ಸೌಂಡ್ ಇರೋದಿಲ್ಲ, ಏನೂ ಇರೋದಿಲ್ಲ, ಒಬ್ಬರೇ ಓಡಾಡ್ತೀರ. ಅದನ್ನು ಸಹ ತುಂಬ ಪೀಸ್ಫುಲ್ಲಾಗಿರುತ್ತೆ, ತುಂಬ ವರ್ಕ್ ಆಗುತ್ತೆ ನಮ್ಮ ಒಂದು ಬಾಡಿಗೆ, ಓಕೆನಾ. ಹಾಗಾಗಿ ಅದಾದರೂ ನೀವು ಮಾಡ್ಕೋಬೋದು. ಇಷ್ಟು ನೀವು ಮಾಡ್ತಾ ಹೋದರೆ ಅಟ್ಲೀಸ್ಟ್ ನೀವು ಸಣ್ಣ ಆಗಿಲ್ಲ ಅಂದರೆ ಇರೋ ಒಂದು ಬಾಡಿನ ಆರಾಮ್ ಮೇಂಟೈನ್ ಮಾಡ್ಬೋದು. ಕ್ಯಾಲೋರಿ ಕಡಿಮೆ ಆಗುವಂಥ ಒಂದು ಆಹಾರ ತೊಗೊಳ್ಳೋದಾಗಿರ್ಬೋದು, ಪ್ರೋಟೀನ್ ನಿಮ್ಮ ಒಂದು ಆಹಾರದಲ್ಲಿ ಕಂಪಲ್ಸರಿಯಾಗಿ ನೀವು ಸೇವನೆ ಮಾಡ್ಕೊಳ್ಳೋದಾಗಿರ್ಬೋದು, ಅದು ಒಂದು ಪಾರ್ಟಾಗಿ ತೊಗೊಳ್ಳೋದಾಗಿರ್ಬೋದು, ನೀವು ವಾಕ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ಅದ್ರ ಬಗ್ಗೆನೇ ವೀಡಿಯೋಸ್ಗಳು ತುಂಬ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಫಾಲೋ ಮಾಡ್ಬೋದು. ಇದರಲ್ಲಿ ಒಂದಷ್ಟು ಈ 3 ಒಂದು ಸೀಕ್ರೆಟ್ಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ಥರದ ಒಂದಷ್ಟು ಪ್ರಾಬ್ಲಮ್ಸ್ ಆಗೋದಿಲ್ಲ, ಓಕೆನಾ. ಬೇಗ ರಿಸಲ್ಟ್ ನೋಡ್ತೀರಾ ವೆಯ್ಟ್ ಲಾಸಲ್ಲಿ ಅಂತ ಹೇಳ್ಬೋದು. ಹೀಗೆ ನನ್ನ ಒಂದು ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಹೀಗೆ ನನ್ನ ಒಂದು ವೀಡಿಯೋಸ್ಗಳಿಗೆ ಕಮೆಂಟ್ಗಳನ್ನ ಮಾಡಿ. ಕಮೆಂಟ್ಗಳನ್ನ ಬರೋದು ಕಮ್ಮಿ ಆಗಿಬಿಟ್ಟಿದೆ, ಯಾಕಂದರೆ ನಾನೊಂದು 8 ಡೇಸ್ ಒಂದು 15 ಡೇಸ್ ವೀಡಿಯೋ ಹಾಕಲಿಲ್ಲ, ಹಾಗಾಗಿ ಕಮೆಂಟ್ಸ್ಗಳು ಬರೋದು ಕಮ್ಮಿ ಆಗಿಬಿಟ್ಟಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ಗಳನ್ನ ಮಾಡಿ. ನಾನು ಲೈಟಾಗಿ ಈಗ ಅಮ್ಮನ ಮನೆಗೆ ಹೋಗಿ ಬಂದಮೇಲೆ ಸ್ವಲ್ಪ ಲೈಟಾಗಿ ವೆಯ್ಟ್ ಗೇನ್ ಆಗಿದ್ದೀನಿ, ಓಕೆನಾ. ಇರೋ ಒಂದು ಫ್ಯಾಕ್ಟ್ ಹೇಳ್ಬೇಕಾಗತ್ತೆ ನಾವು, ಸ್ವಲ್ಪ ಲೈಟಾಗಿ ವೆಯ್ಟ್ ಗೇನ್ ಆಗಿದ್ದೀನಿ.
ಈಗ ಮಾರ್ನಿಂಗ್ ಎಕ್ಸಸೈಸ್ ಅಥವಾ ವಾಕ್ ಮಾಡೋದಾಗಿರ್ಬೋದು. ನಾನು ವೆಯ್ಟ್ ಲಾಸ್ಗೆ ಅಂತ ಅಲ್ಲ, ಮುಂಚೆಯಿಂದನೂ ಒಂದಷ್ಟು ರೂಢಿಗಳಿದ್ದಾವೆ. ಬೆಳಿಗ್ಗೆ ಹೊತ್ತು ಕಾಫಿ, ಟೀ ಕುಡಿದಲೇ ಇರೋದಾಗಿರ್ಬೋದು, ಬೆಳಿಗ್ಗೆ ಹೊತ್ತು ವಾಕ್ ಮಾಡೋದಾಗಿರ್ಬೋದು, ಆಮೇಲೆ ಹಾಟ್ ವಾಟರ್ನ ಕುಡಿಯೋದಾಗಿರ್ಬೋದು ಬೆಳಗ್ಗೆ ನೈಟು. ಒಂದಷ್ಟು ನಮಗೆ ನಾವು ರೂಲ್ಸ್ಗಳನ್ನ ಹಾಕ್ಕೊಂಡಿರ್ತೀವಿ, ನಾನಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಓಕೆನಾ. ಅದು ಏನೇ ಆಗಲಿ ಸಣ್ಣ ಇಲ್ಲಪ್ಪ ಇಲ್ಲಿ ನಾವು ಅದನ್ನ ಫಾಲೋ ಮಾಡೇ ಮಾಡ್ತೀವಿ, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ವಿಡಿಯೋ ಅಂತ ಹೇಳಿಬಿಟ್ಟು ನೆಕ್ಸ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.